ಪಾಪುದು 3 ಮಂತ್ಸ್ದು ಫೋಟೋ ಶೂಟ್ ಮಾಡೋಣ ಅಂತೇಳಿ ಐಡಿಯಾ ಹುಡುಕ್ತಾ ಇದ್ದೆ. ಸೊ ಹಾಗೆ ಅವ್ರ ಕಡೆ ಬಂದಾಗ ಇಲ್ಲಿ ಸ್ವಲ್ಪ ಗಿಡಗಳು ಕಂಡು ಈ ಗಿಡಗಳಿಂದ ಏನಾದರೂ ಮಾಡ್ಬೋದಾ ಅಂತೇಳಿ ಸಿಕ್ಕಿದ್ದೆಲ್ಲ ಸ್ವಲ್ಪ ಗಿಡಗಳನ್ನು ಸೊಪ್ಪುಗಳನ್ನು ಇಲ್ಲಿ ಕೀಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟನ್ನು ಬಳಸ್ತೀನಿ ಎಷ್ಟನ್ನು ಬಳಸಲ್ಲ ಅನ್ನೋದು ಗೊತ್ತಿಲ್ಲ, ನೋಡೋಣ. ಮತ್ತು ಇಲ್ಲಿ ಸ್ವಲ್ಪ ತೆನೆ ಥರ ಸ್ವಲ್ಪ ಕಳೆ ಇತ್ತು, ಅಂದರೆ ಮಳೆ ತುಂಬ ಬಂದಿರೋದ್ರಿಂದ ಕಳೆಯನ್ನು ಯಾವುದೇ ರೀತಿ ಕೀಳೋಕ್ಕಾಗಿರಲಿಲ್ಲ. ಸೊ ತುಂಬ ಉದ್ದುದ್ದ ಕಳೆಗಳೆಲ್ಲ ಬೆಳ್ಕೊಂಡಿತ್ತು. ಅದನ್ನೇ ಸ್ವಲ್ಪ ತೆನೆ ಥರ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕಾದರೂ ಯೂಸ್ ಬರುತ್ತಾ ಅಂತೇಳಿ ನೋಡೋಣ. ಇದಾದಮೇಲೆ ಸ್ವಲ್ಪ ಹೂಗಳು ಬೇಕಾಗಿತ್ತು, ಚೆಂಡು ಕಾಣಿಸ್ತು, ಚೆಂಡುವನ್ನು ಕಿತ್ಕೊಂಡೆ. ಪಿಂಕ್ ಕಲರ್ ಹೂವು ಇತ್ತು. ಈ ಹೂವಿನ ಹೆಸರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಟ್ಟು ಕಳೆ, ಅದೇ ತೆನೆ ಥರ ಇರೋ ಕಳೆಗಳು, ಮೊಗ್ಗು ಥರ, ಆಮೇಲೆ ಸ್ವಲ್ಪ ಎಲೆ, ಪಿಂಕ್ ಕಲರ್ ಫ್ಲವರ್, ಚೆಂಡು ಹೂವು, ಇದೇನು ಅಂತ ಗೊತ್ತಿಲ್ಲ, ಅದು ಯಾವುದೋ ಒಂದು ಕಳೆ. ಆಮೇಲೆ ನೋಡ್ಬೋದು ಸೊಪ್ಪು, ಇದು ಮೇಬಿ ಗೆಣಸಿನ ಸೊಪ್ಪು ಅಂತ ಕಾಣುತ್ತೆ, ಆ ಸೊಪ್ಪು. ಇದಾದಮೇಲೆ ಸ್ವಲ್ಪ ನವಿಲುಗರಿ ಇತ್ತು. ಈ ನವಿಲುಗರಿ ಇದಿಷ್ಟನ್ನು ಬಳಸ್ಕೊಂಡು ಏನಾದರೂ ಮಾಡ್ಬೋದಾ ಅಂತ ನೋಡ್ತಾ ಇದ್ದೀನಿ. ಮೊದಲನಿಗೆ ಇದು ವೈಟ್ ಕಲರ್ ಬ್ಯಾಕ್ಗ್ರೌಂಡ್, ಹಿಂದೆ ಏನು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಬರಲಿಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 2 ಪಂಚೆಯನ್ನು ಇಲ್ಲಿ ತೊಗೋತಾ ಇದ್ದೀನಿ ವೈಟ್ ಕಲರ್ದು. ಇದನ್ನು ನೀಟಾಗಿ ಹಾಕ್ಕೊಬಿಟ್ಟು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಏನು ಮಾಡ್ತಿದ್ದೀನಿ, ನಾನು ಅದನ್ನು ಮಡ್ಚ್ಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದು ಬ್ಯಾಕ್ಗ್ರೌಂಡ್ ಸೆಟ್ ವೈಟ್ ಕಲರ್ ರೆಡಿ ಆದಮೇಲೆ ಫಸ್ಟು ನವಿಲುಗರಿನ ತೊಗೋತಾ ಇದ್ದೀನಿ. ನವಿಲುಗರಿನ ನಾವು ನವಿಲು ಗರಿ ಬಿಚ್ಚಿದಾಗ ಯಾವ ರೀತಿ ಕಾಣುತ್ತೋ ಆ ರೀತಿಯಾಗಿ ಒಂದ್ರ ಪಕ್ಕ ಒಂದು ಜೋಡಿಸ್ಕೋತಾ ಹೋಗೋದಕ್ಕೆ ಅಂತೇಳಿ ರೆಡಿ ಮಾಡ್ಕೋತಿದ್ದೀನಿ. ಈ ರೀತಿಯಾಗಿ ಒಂದು ಅದ್ರ ಪಕ್ಕ ಮತ್ತೊಂದು ಈ ರೀತಿಯಾಗಿ ಇಟ್ಕೊಂಡಾಗ ಲಾಸ್ಟಿಗೆ ನೋಡಿ ಯಾವ ರೀತಿ ಬರುತ್ತೆ ಅಂತಂದರೆ, ಈ ರೀತಿಯಾಗಿ ನವಿಲುಗರಿಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಾಯಿತು. ಆದಮೇಲೆ ಇದ್ರ ಮಧ್ಯಕ್ಕೆ ನಾವು ಪಾಪನ್ನ ಇಲ್ಲಿ ಮಲಗಿಸ್ಲಿಕ್ಕೋಸ್ಕರ ಒಂದು ದಿಂಬು ಥರ ಇಲ್ಲಿ ರೆಡಿ ಮಾಡ್ಕೊಬೇಕು. ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ರಗ್ಗನ್ನು ಆ ಶೇಪಲ್ಲಿ ಸುತ್ತಬಿಟ್ಟು ಅದಕ್ಕೆ ಗ್ರೀನ್ ಕಲರ್ ಬಟ್ಟೆಯನ್ನು ಹಾಕಿ ಮಧ್ಯದಲ್ಲಿ ಇಟ್ಟಿದ್ದೀನಿ. ಇದು ಪಾಪನ್ನ ಮಲಗಿಸೋಂಥ ಜಾಗ. ಮತ್ತು ತೆನೆ ಥರ ಕಟ್ ಮಾಡ್ಕೊಂಬಂದಿದ್ನಲ್ಲ, ಅದು ಸ್ವಲ್ಪ ಶಾರ್ಟಾಗಿ ನಾನು ಒಂದೇ ಸೈಜ್ಗೆ ಇಲ್ಲಿ ಲೆವೆಲ್ಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ನವಿಲುಗರಿ ಕೆಳಗಡೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಅರ್ಧ ಯು ಶೇಪಲ್ಲಿ ಏನು ಮಾಡ್ತಿದ್ದೀನಿ, ಅದನ್ನು ಫುಲ್ ಕವರ್ ಮಾಡ್ಕೋತಾ ಇದ್ದೀನಿ. ಫುಲ್ ಕವರ್ ಮಾಡಿದಾಗ ನೋಡಿ ಯಾವ ರೀತಿ ಕಾಣುತ್ತೆ ಅಂತೇಳಿ ವೆಯ್ಟ್ ಮಾಡಿ. ಈ ರೀತಿ ಇದೆಯಲ್ಲ, ಇದು ಗ್ಯಾಪ್ ಕೂಡ ಇರಬಾರ್ದು, ಗ್ಯಾಪನ್ನು ಸಹ ಫುಲ್ಲು ಕವರ್ ಮಾಡ್ಕೋಬೇಕು. ಫುಲ್ ಗ್ರೀನರಿ ಕಾಣಬೇಕಲ್ಲಿ. ಫುಲ್ಲು ಆ ಎಡ್ಜಿಂದ ಈ ಎಡ್ಜ್ ನವಿಲುಗರಿ ಎಲ್ಲಿಗೆ ಕ್ಲೋಸ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಇಡಬೇಕು. ಆಮೇಲೆ ನಾನು ಚೆಂಡು ತಂದಿದ್ದು ಮತ್ತು ಪಿಂಕ್ ಕಲರ್ ಫ್ಲವರ್ನ ಇಟ್ಟೆ, ಯಾಕೋ ಅದಷ್ಟು ಚೆನ್ನಾಗಿ ಕಾಣಲಿಲ್ಲ. ಸೊ ಅದನ್ನು ತೆಗೆದು ಬರೀ ಪಿಂಕ್ ಕಲರ್ ಫ್ಲವರ್ಗಳನ್ನು ಬಾರ್ಡರ್ ರೀತಿಯಾಗಿ ಇಟ್ಟೆ, ಸ್ವಲ್ಪ ಆಗ ಚೆನ್ನಾಗಿ ಕಾಣಿಸ್ತು. ನೆಕ್ಸ್ಟು ಈಗ ಪಕ್ಕದಲ್ಲಿ ಈ ತೆನೆಗಳದ್ದೇ ಚಿಕ್ಕ ಪೀಸ್ಗಳನ್ನು ತೊಗೊಂಡು ನಂಬರ್ 3ಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟು ತೋರಿಸ್ತಿದ್ದೀನಲ್ಲ, ಇಷ್ಟು ಚಿಕ್ಕದಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ, ಇವಾಗ 3 ಅಂತೇಳಿ ನಂಬರನ್ನು ಜೋಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ನನ್ನ ಪ್ರಕಾರ ಅಷ್ಟು ಡಾರ್ಕಾಗಿ ಅನ್ನಿಸ್ತಿಲ್ಲ, ಬಟ್ ಇರಲಿ ಅಂತೇಳಿ ಇದೊಂದು ಸ್ವಲ್ಪ ಫ್ಲವರ್ ಇತ್ತು, ಇದನ್ನು ಇಟ್ಟು ನೋಡಿದೆ. ಬಟ್ ಮಧ್ಯ ಏನು ಮಾಡಿದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಮಧ್ಯ 3 ಅಂತೇಳಿ ನಂಬರ್ ಜೋಡಿಸಿದ್ನಲ್ವ, ಅದ್ರ ಮಧ್ಯ ಈ ರೀತಿಯಾಗಿಟ್ಟೆ. ನೋಡಿ ಫೈನಲ್ಲಾಗಿ ಈ ರೀತಿಯಾಗಿ ಕಾಣುತ್ತೆ. ಸ್ವಲ್ಪ ಲೈಟ್ ಕಲರಲ್ಲಿದೆ, ಇನ್ನೂ ಸ್ವಲ್ಪ ಡಾರ್ಕ್ ಕಲರಲ್ಲಿದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಫಿನಿಶ್ ಆಗಿ ಪಾಪನೆಲ್ಲ ಮಲಗಿಸಿದಾಗ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.